ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಧ್ಯಾನ, ಪ್ರತಿ ದಿವಸ ಜ್ಞಾನ, ಇವೆರಡು ಆತ್ಮಕ್ಕೆ ಬೇಕು. ಇವತ್ತು ಮುಂಡಾಕ ಉಪನಿಷದಿಂದ ಸತ್ಯಮೇವ ಜಯತೆ ಅನ್ನೋ ಪದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿಸ್ಕೊಳ್ಳೋಣ. ಮುಂಡಾಕ ಉಪನಿಷತ್. ಮುಂಡಾಕ ಅಂದ್ರೆ ಫಿಸಿಕಲ್ ಮೀನಿಂಗ್ ಅಲ್ಲಿ ಒಬ್ಬ ಬ್ರಾಹ್ಮಣ ಕೂದಲೆಲ್ಲ ತೆಗ್ಬಿಡ್ತಾರೆ, ಅದು ಮುಂಡಾಕ ಅಂತಾರೆ. ಆಧ್ಯಾತ್ಮಿಕ ಕೋಣೆಯಿಂದ ನೀವು ನೋಡಿದ್ರೆ ಅದು ಕೂದಲಲ್ಲ, ಅಜ್ಞಾನ, ಇಗ್ನರೆನ್ಸ್ ಯಾವಾಗ ಹೋಗುತ್ತೋ ಅದು ಮುಂಡಾಕ. ಉಪನಿಷತ್ ಅಂದ್ರೆ ಆ ಉಪ ನಿ ಷಡ್. ಉಪ ಅಂದ್ರೆ ಹತ್ರ, ನೀ ಅಂದ್ರೆ ಕೆಳಗೆ, ಷಡ್ ಅಂದ್ರೆ ಕುತ್ಕೋಬೇಕು. ಮುಂಡಾಕ ಅಂದ್ರೆ ಜ್ಞಾನ. ಆ ಜ್ಞಾನ ಜೊತೆ ಅಂದ್ರೆ ಜ್ಞಾನಕ್ಕೆ ಹತ್ರ ಮುಂಡಾಕ ಉಪನಿಷತ್. ಜ್ಞಾನಕ್ಕೆ ಹತ್ರ ಹೋಗಿ ನೀವು ಕುತ್ಕೋಬೇಕು, ಅದೇ ಮುಂಡಾಕ ಉಪನಿಷತ್. ಈ ಉಪನಿಷತ್ ಅಂದ್ರೆ ಜ್ಞಾನ ಅಂದ್ರೆ ಯಾವ್ದು? ಇಗ್ನರೆನ್ಸ್ ಇರಬಾರದು. ಅಂದ್ರೆ ಆ ಉಪನಿಷತ್, ಮುಂಡಾಕ ಉಪನಿಷತ್ತಲ್ಲಿ ಒನ್ ಆಫ್ ದ ಪ್ರಫೌಂಡ್ ಸ್ಟೇಟ್ಮೆಂಟ್ ಏನು ಅಂದ್ರೆ ಸತ್ಯಮೇವ ಜಯತೆ. 1950s ಅಲ್ಲಿ ಆ ಒಂದು ಪದವನ್ನ ನಮ್ಮ ಭಾರತ ದೇಶ ಎಂಬ್ಲಮ್ ಕೆಳಗೆ ದೇವನಾಗರಿ ಸಂಸ್ಕೃತ್ ಪದಗಳಲ್ಲಿ ಅದು ಇನ್ಸ್ಕ್ರೈಬ್ ಮಾಡಿದ್ರು, ಸತ್ಯಮೇವ ಜಯತೆ. ಬಟ್ ಯಾವಾಗ್ಲೂ ಸತ್ಯ ಮಾತಾಡಬೇಕು, ಅದೊಂದೇ ಜಯ ಅನ್ನೋದು ಚಿಕ್ಕ ವಯಸ್ಸಿಂದ ನಾವು ಕೇಳ್ತಾ ಇದ್ದೀವಿ. ಪ್ರತಿ ಒಂದು ಕ್ಷಣನೂ ಸತ್ಯ ಮಾತಾಡೋರಿಗೆ ತುಂಬಾ ಕಡಿಮೆ ಸ್ನೇಹಿತರು ಇರ್ತಾರೆ, ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನು ಬರುತ್ತದೆ. ಸುಳ್ಳು ಹೇಳೋರು ಸುತ್ತಮುತ್ತ ಎಲ್ಲರೂ ಇರ್ತಾರೆ. ಯಾವಾಗ್ಲೂ ಸತ್ಯ ಮಾತಾಡೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಅದು ಕೇಳೋಕೆ ಜನ ರೆಡಿ ಇಲ್ಲ. ಆತರ ಮಾತಾಡಿದ್ರೆ ಜನ ರೆಡಿ ಇಲ್ಲ. ಆದ್ರೂ 1996 ಅಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ನನ್ನೊಳಗೆ ನಾನು ಯಾವ್ದು ಇಟ್ಕೊಳ್ಳಲ್ಲ, ಯಾವುದೇ ಇದ್ರೂ ಓಪನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಅಂತ 15 ವಯಸ್ಸಲ್ಲಿ ನಾನು ಡಿಸೈಡ್ ಮಾಡಿದ್ದೆ. ನನ್ನೊಳಗೆ ಯಾವ್ದು ಇರಲ್ಲ, ಯಾವ್ದಿದ್ರೂ ಓಪನ್ ಆಗಿ ನಾನು ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸತ್ಯಮೇವ ಜಯತೆ. ಯಾಕೆಂದ್ರೆ ಹೊರಗೆ ಎಲ್ಲಾ ಕಡೆನೂ ಅಸತ್ಯ ಇದೆ. ಆಧ್ಯಾತ್ಮಿಕದಲ್ಲಿನೂ ನಮ್ಮ ಜೀವನ ಅಸತ್ಯದಲ್ಲಿ ಇರಬಾರದು, ಸತ್ಯ ಜೊತೆ ಇರಬೇಕು. ಸತ್ಯದ ಜೊತೆ ನಾವಿಲ್ಲ ಅಂದ್ರೆ ನಾವು ಲಾಂಗ್ ಟರ್ಮ್ ಇರಲ್ಲ. ಮುಖ್ಯವಾಗಿ ನಾವು ಏನ್ ನೋಡಬೇಕು ಅಂದ್ರೆ ಈ ಸತ್ಯಮೇವ ಜಯತೆ ಅನ್ನೋದು ಮುಂಡಾಕ ಉಪನಿಷದಿಂದ ಬಂದಿದೆ. ಉಪನಿಷತ್ ಅಂದ್ರೆ ಒಬ್ಬ ಉಪಾಧ್ಯಾಯರು, ಒಬ್ಬ ಗುರು ಹತ್ರ ಹೋಗಿ ಹತ್ರ ಕುತ್ಕೊಂಡು ಆ ಜ್ಞಾನವನ್ನು ತಗೋಬೇಕು. ಉಪನಿಷತ್ ಅಂದ್ರೆ ಆತ್ಮಜ್ಞಾನ. ಆ ಆತ್ಮಜ್ಞಾನ ಉಪನಿಷದಿಂದ ಬಂದಿರೋ ಸ್ಟೇಟ್ಮೆಂಟ್ ಸತ್ಯಮೇವ ಜಯತೆ. ಅಂದ್ರೆ ಇಲ್ಲಿ ಬರೋ ಸತ್ಯ ಅನ್ನೋದು ಬರೀ ಮಾತುಗಳಲ್ಲ, ನೀವು ಆತ್ಮ ಅನ್ನೋದು ಸತ್ಯ. ಸತ್ಯಮೇವ ಜಯತೆ, ಸತ್ಯ ಒಂದೇ ಕೊನೆ ತನಕ ಇರುತ್ತದೆ, ಬೇರೆ ಯಾವುದು ಇರಲ್ಲ. ಅಂದ್ರೆ ಆತ್ಮ ಒಂದೇ ಕೊನೆ ತನಕ ಇರುತ್ತದೆ, ಬೇರೆ ಯಾವುದೇ ಆಗ್ಲಿ ಅದೆಲ್ಲ ಟೆಂಪರರಿಯೇ. ಸತ್ಯಮೇವ ಜಯತೆ, ಸತ್ಯ ಕೊನೆ ತನಕ ಇರುತ್ತದೆ. ಈ ಶರೀರ ಬಿಟ್ಟಿದ್ರೂ ಇರುತ್ತದೆ, ಶರೀರ ಬರೋಕೆ ಮುಂಚೆನೆ ಇದೆ, ಯಾವಾಗ್ಲೂ ಇದೆ. ಸತ್ಯ ಸತ್ಯ ಸತ್ಯ. ಯಾವುದು ಸತ್ಯಪ್ಪ ಅಂದ್ರೆ ಆತ್ಮ. ಆತ್ಮಕ್ಕೆ ಏನೇನು ಬೇಕು ಅದನ್ನು ನೋಡಿ ನೀವು ಯಾವಾಗ ಕೊಡ್ತೀರಂದ್ರೆ ನಾನೊಬ್ಬ ಆತ್ಮ ಅಂತ ನೀವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ. ಆತ್ಮಕ್ಕೆ ಶಕ್ತಿ ಬೇಕು, ಆತ್ಮಕ್ಕೆ ಜ್ಞಾನ ಬೇಕು, ಆತ್ಮಕ್ಕೆ ನೀವು ದಾರಿ ತೋರಿಸ್ಬೇಕು. ಆತ್ಮಕ್ಕೆ ಎಷ್ಟೋ ಅವಕಾಶಗಳು ಇಲ್ಲಿ ಸಿಗುತ್ತದೆ, ಅಷ್ಟೊಂದು ಅವಕಾಶಗಳು ನಾವು ಉಪಯೋಗಿಸ್ಕೋಬೇಕು. ಸಾಧನೆ ಮಾಡ್ತಾ ಸೇವೆನೂ ಮಾಡಬೇಕು, ಈ ಶರೀರನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಆತ್ಮಕ್ಕೆ ಇದೊಂದು ಗಾಡಿ, ವೆಹಿಕಲ್. ಶರೀರ ಯಾವಾಗ್ಲೂ ಇಗ್ನೋರ್ ಮಾಡಬಾರದು. ನಮ್ಮ ಆತ್ಮ ಜೊತೆ ನಾವಿದ್ರೆ ಅದೇ ಉಪನಿಷತ್. ಬೇರೆ ಒಬ್ಬರು ಆತ್ಮಜ್ಞಾನ ಹೇಳ್ತಾ ಇದ್ರೆ ಅವ್ರ ಹತ್ರ ಹೋಗಿ ನಾವು ಕುತ್ಕೊಂಡಿದ್ರೆ ಅದೇ ಉಪನಿಷತ್. ಕೇಳ್ತಾ ಕೇಳ್ತಾ ನಮ್ಮ ಅಜ್ಞಾನ ಎಲ್ಲ ಹೋಗುತ್ತದೆ, ಅದೇ ಮುಂಡಾಕ ಉಪನಿಷತ್. ಸತ್ಯಮೇವ ಜಯತೆ. ಇದು ಇವತ್ತು ಇಡೀ ದಿಶ ಈ 3 ಪದಗಳು ಮಾತ್ರ, 2 ಪದ ಸತ್ಯಮೇವ ಜಯತೆ, ಇದೇ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು, ಬೇರೆ ಯಾವುದು ಬೇಡ. 24 ಗಂಟೆ ನಮ್ಮೊಳಗೆ ಯಾವುದು ತುಂಬಿಸ್ಕೋಬೇಕು ಅಂದ್ರೆ ಸತ್ಯಮೇವ ಜಯತೆ. ಸತ್ಯ ಏನಂದ್ರೆ ಆತ್ಮ ದೃಷ್ಟಿಯಿಂದ ನೋಡಿ, ಆತ್ಮ ದೃಷ್ಟಿಯಿಂದ ಜೀವಿಸ್ಬೇಕು. ಅವಾಗ ಸತ್ಯ ಜೊತೆ ನಾವು ಎತ್ತೀವಿ, ಅದೇ ಪರ್ಮನೆಂಟ್. ಬೇರೆ ಯಾವುದೇ ಇರಲಿ ಅದು ನಿರಂತರ ಅಲ್ಲ, ಪ್ರತಿಯೊಂದನ್ನು ಟೆಂಪರರಿಯೇ. ಅನುಭವಕ್ಕೋಸ್ಕರ ಇದೆ ಈ ಶರೀರ, ಅನುಭವಕ್ಕೋಸ್ಕರ, ಈ ಮನೆ ಅನುಭವಕ್ಕೋಸ್ಕರ, ನಮ್ಮ ಮಕ್ಕಳು ಅನುಭವಕ್ಕೋಸ್ಕರ, ಫ್ಯಾಮಿಲಿ ಒಂದು ಅನುಭವಕ್ಕೋಸ್ಕರ, ಊಟ ಅನ್ನೋದೊಂದು ಅನುಭವಕ್ಕೋಸ್ಕರ, ಕೆಲಸ ಅನ್ನೋದೊಂದು ಅನುಭವಕ್ಕೋಸ್ಕರ, ಕಷ್ಟಗಳು ಒಂದು ಅನುಭವಕ್ಕೋಸ್ಕರ, ನಷ್ಟಗಳು ಒಂದು ಅನುಭವಕ್ಕೋಸ್ಕರ, ಲಾಭಗಳು ಒಂದು ಅನುಭವಕ್ಕೋಸ್ಕರ. ಅನುಭವ ಅನುಭವ ಅನುಭವ. ಯಾಕೆ ಇದೆಲ್ಲ ಅನುಭವ? ಈ ಪಂಚೇಂದ್ರಿಯಗಳಿಂದ ನಾವು ತಗೊಳ್ಳೋ ಪ್ರತಿಯೊಂದು ಆತ್ಮಕ್ಕೆ ಬೇಕು, ಅನುಭವಗಳು ಬೇಕು.
ಬಟ್ ಸತ್ಯ ಏನಂದ್ರೆ ನಾವು ಆತ್ಮ ಜಾಗೃತಿ ಅಂದ್ರೆ ಆತ್ಮ ಯಾವಾಗಲೂ ಜಾಗೃತಿಯಲ್ಲೇ ಇರುತ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳುತ್ತದೆ ಮನಸ್ಸು. ಆವಾಗ ಆತ್ಮ ಜಾಗೃತಿ ಮನಸ್ಸಿಗೆ ಬರುತ್ತೆ. ದ ಸೋಲ್ ನೆವರ್ ಸ್ಲೀಪ್ಸ್, ದ ಸೋಲ್ ಇಸ್ ನೆವರ್ ಟೈರ್ಡ್, ಸೋಲ್ ಇಸ್ ಫಾರ್ ಎವರ್. ಸತ್ಯಮೇವ ಜಯತೆ. ಎಲ್ಲರೂ ಹೇಳಿ, ಸತ್ಯಮೇವ ಜಯತೆ. ಇನ್ನೊಂದ್ಸತಿ, ಸತ್ಯಮೇವ ಜಯತೆ. ಇನ್ನೊಂದ್ಸತಿ, ಸತ್ಯಮೇವ ಜಯತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.